ಸುಧಾರಿತ ಬೇಸಾಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಅಂತ ಹೇಳುತ್ತಾ ಇವತ್ತು ನಾವು ಬನ್ನಟ್ಟಿ ರಬಕೈ ತಾಲೂಕಿನ ಹನಗಂಡಿ ಗ್ರಾಮಕ್ಕೆ ಬಂದೀವಿ. ಇದು ಚಿಮ್ಮುಡ ಮತ್ತು ಹನಗಂಡಿ ಎರಡು ಮಿಡ್ಲಿ ಏರಿಯಾ ಐತ್ರಿ. ಇದು ಇಲ್ಲಿ ನಮ್ಮ ಫ್ರೆಂಡ್, ನಮ್ಮ ಕಾಸ ಫ್ರೆಂಡ್ ಇದ್ದವರು ಅವ್ರೇಂತ ಇವು ಹೊಸದಾಗಿ ಅವರು ಕಬ್ಬ ನಾಟಿ ಮಾಡ್ಬೇಕಂತ ಅವರು ಯೋಚನೆ ಮಾಡಿದರು. ಹಿಂಗಾಗಿ ಏನೈತಿಲ್ಲ, ಈ ಸಾಲ ಏನು ನಾವೇನು ಕಬ್ಬಿಗೆ ತಿಂದ ಸಾಲ ಏನು ಬಿಡ್ತಿರಲ್ಲ, ಅದನ್ನು ಯಾವ ರೀತಿ ಬಿಡಬೇಕು, ಯಾವ ರೀತಿ ಇದನ್ನು ಮಾಡಬೇಕು ಅಂದರೆ ಏನೇನು ಈಗ ಎಷ್ಟು ಇಂಚು ಆಳವಾಗಿ ಇಡಬೇಕು ಅಂತ ಕಬ್ಬ ನಾವು ನಾಟಿ ಮಾಡ್ತೀವಿ ಅಂದರೆ ಅನಾವಶ್ಯಕ ತರಾತುರಿ ಒಳಗೆ ಏನೈತಿ ಅರ್ಥವರ್ತಿ ಮಾಡಿಸಿಂದ ಯಾರು ಬಿಡಕ್ಕೆ ಹೋಗಂಗಿಲ್ಲ. ಹಿಂಗಾಗಿ ಏನೈತಿ ನೀವು ಸ್ವಲ್ಪ ಬರ್ರಿ ನೋಡಿ ತಿಂಸಿಂದ ನಮ್ಗೆ ಅವ್ರು ಹೇಳಿದ್ರು. ಹಿಂಗಾಗಿ ಏನೈತಿ ಅತಿ ಆಳವಾಗಿ ಎಷ್ಟು ನಮ್ಮ ಕಡೆ ಸಾಧ್ಯ ಆಗ್ತೈತಿ ಅಷ್ಟು ಆಳವಾಗಿ ಅದನ್ನ ಬಿಡ್ಬೇಕಂತ ತಿಂಸಿಂದ ಇದು ಮಾಡಿದ್ವಿ. ಆಲ್ರೆಡಿ ಬಿಡ್ಲಾಕೈತಾರ. ಈಗ 4 ಫುಟ್ನ ಸಾಲ ಐತಿ, ಈಗ ಚಾಲು ಅದಾವು. ಅವ ಎಷ್ಟು ಗುಮ್ಮ ಸಾಧ್ಯ ಆಗುತ್ತೆ ಇಲ್ಲಿ ನೋಡಿರಿ. ಅದ್ರ ಮೇಲೆ ನೀವು ಟ್ಯಾಕ್ಟ್ರ್ ಮೇಲೆ ಕಲ್ಲು ಇಟ್ಟಿದ್ದೀವಿ, ಎಲ್ಲ ಮಾಡಿದ್ವಿ. ಎಷ್ಟು ಗುಮ್ಮ ಆಗ್ತೈತಿ ರೀ. ಅದು ಆದಿಂದ ಏನೋ ಅದು ಇದು ಆಗ್ಲಿಕ್ಕೆ ರೀ ನೆಕ್ಸ್ಟ್ ಏನೈತಿ ಮತ್ತು ಅದ್ರೊಳಗೆ ಪವರ್ ಟಿಲ್ಲರ್ ಹಾಕಿ ಮತ್ತು ಅದು ಇದಕ್ಕಿಂತಲೂ ಗುಮ್ಮ ಮಾಡ್ಬೇಕಂತ ವಿಚಾರ ಮಾಡ್ಯಾರ. ನೋಡೋಣ ಬರ್ರಿ ಮತ್ತೆ. ಎಷ್ಟು ಬೋದಿನ ಸಮಯ ಎಷ್ಟಾಗೈತೆ ನೋಡ್ರಿ. ಅದನ್ನ ಬೋದಿನ ಸಮಯ ಸೀದಾ ತಗೋರಿ, ಸೀದಾ 36 ಆಯ್ತು. ಮಿನಿಮಮ್ 60 ಬೇಕಾಗ್ತೈತಿ. ಇನ್ನೊಂದು ಜರ ಪವರ್ ಟಿಲ್ಲರ್ಲಿ ಏನಾರು ಮಾಡಿ ಇಲ್ಲಕ್ಕೆ ಇನ್ನೇನು ಇದ್ರ ಸಾಗ ಸಾಲ ಕೊರ್ದ ಇದು ಟ್ಯಾಕ್ಟ್ರಲ್ಲೇ ಅದು ನೋಡ್ರಿ ಆಗ್ತೈತೇನ ನೋಡಿ. ಲಾಸ್ಟಕ್ಕೆ ಒಂದು ಸಾಲ ಬಿಡಿಸಿ ನೋಡ್ರಿ ಅಲ್ಲಿ ಅಷ್ಟೈತೇನು ರೀ. ಹಾಂ ಈಗ ಸಾಲಿನಿಂದ ಪುಟ್ ಟೇಪ್ ಮಾಪ್ ಮಾಡಿರಿ ಇದಕ್ಕೆ. ಹಾಂ ಸೆಂಟ್ರ್ ಬೋದು ತೆಗೀರಿ ನೋಡಿ. ಸೆಂಟ್ರಕ್ಕೆ ಈಗ ನಡು ತೆಗಿರೋದು ಎಷ್ಟು ಫುಟ್ ಐತಿ? ಇಲ್ಲಿ ಹಿಂಗೆ ಇದಕ್ಕೆ ಅದಕ್ಕೆ ನಡು ಹಿಂಗೆ. ಹಾಂ ಇಲ್ಲಿ ನಡು ಸೆಂಟ್ರಕ್ಕೆ, ಈ ನಡು ಸೆಂಟ್ರಕ್ಕೆ. ಹಾಂ ಅಂದ್ರೆ ಎಷ್ಟು ಫುಟ್ ಆಗ್ತಿರೋದು? 4 ಫುಟ್ ಕಮ್ಮಿನ ಐತೇನ್ರಿ ಅದು? ಹೆಚ್ಚು ಕಮ್ಮಿ 4 ಫುಟ್ಟಿಂದ ಆಯ್ತು ಹೇಳ್ರಿ. ಅವು ದಂಡಿಗೆ ಹೆಚ್ಚು ಕಡಿಮೆ ಆಗಿರ್ತಾವೆ ಬಿಡ್ರಿ. ಇದು ನೋಡ್ರಿ, ಇದು ಗುಮ್ಮ ಸಂಬಂಧ 2ನೇ ಬಾರಿ ಸಾಲ ಬಿಡಾಕತ್ಯಾರ. ಈಗ ಮೊದಲು ಒಂದು ಸರಿ ಬಿಟ್ಟಿವ್ರೀಗ. ಏನಂತ ಈಗ ಅವು 35 ಸೆಂಟಿಮೀಟ್ರ್ ಆಗಿದ್ದು, ಈಗ 60 ಸೆಂಟಿಮೀಟ್ರ್ ಆಗಷ್ಟು ಆಗೋ ಸಂಬಂಧ ಸೆಕೆಂಡ್ ಸರಿ ರೀ. ಅಂದ್ರೆ ಕಬ್ಬಿನ ಸಾಲು ಬಿಡ್ತೀವಿ ಅಂದ್ರೆ ತರಾತುರಿ ಯಾವಾಗೂ ಮಾಡಕ್ಕೆ ಹೋಗ್ಬಾರ್ದು. ಹಿಂಗಂತ ನೀಟಾಗಿ ಬಿಡ್ಲಾಕ್ ಬೇಕ್ರಿ. ಹಿಂಗೆ ಎಷ್ಟು ನಾವು ನೀಟಾಗಿ ಬಿಡ್ತಿಲ್ಲ, ಬೇರುಗಳು ಭೂಮಿ ಒಳಗೆ ಜಾಸ್ತಿ ಪಸರಸಕ್ಕೆ ಅನುಕೂಲ ಆಗ್ತೈತಿ. ಈ ರೀತಿ ನೀವು ಮಾಡ್ಕೊರಿ. ಆಮೇಲೆ 2ನೇ ಸರಿ ಬಿಟ್ಟ ಮೇಲೆ ತಿಂತಿ ಕಂಪ್ಲೀಟ ಈ ರೀತಿ ಸಾಲ ರೆಡಿ ಆಯ್ತು ನೋಡ್ರಿ. 60 ಇಂಚಿನಷ್ಟು ಗುಮ್ಮ ಆಯ್ತು ರೀ. 2 ಮೇ ಆಗಿತ್ತು ನೋಡ್ರಿ. ಅದು ಹಿಂಗೆ ಈ ರೀತಿ ನೀಟಾಗಿ ಮಾಡ್ಕೊಳಕ್ಕೆ ಬೇಕ್ರಿ. ತರಾತುರಿ ಒಳಗೆ ಯಾರು ಇದು ಮಾಡಬೇಡ್ರಿ. ಯಾಕಂತ ಕೇಳಿ 2 ವರ್ಷ 3 ವರ್ಷ 4 ವರ್ಷದಲ್ಲಿ ಜಮೀನು ಇದು ಮಾಡೋರಿರ್ತೀರಿ. ಏನು ಸಾಲಿನ ಹಿಂಗೇನು ಬಿಟ್ಟಿದ್ರಲ್ಲೇ ಇನ್ನೇನೈತಿ ಹೆಚ್ಚು ಕಮ್ಮಿ ಒಂದು 20 ದಿನ ಹಿಂಗೆ ಗಾಳಿಗೆ ಬಿಡ್ಲಾಕ್ ಬೇಕ್ರಿ. ಅಂದ್ರೆ ಭೂಮಿ ಒಳಗೆ ಏನೈತಿ ನೈಟ್ರೋಜನ್ ಜರ ಫಿಕ್ಸ್ ಆಗ್ತೈತಿ, ಅದು ಒಳಗೆ ಸೇರ್ಕೋತೈತಿ. ಮಣ್ಣು ಮತ್ತಷ್ಟು ಸಾಕಷ್ಟು ಲೂಸಾಗಿ ಬೆನ್ನಿಗತಿ ಆಗ್ತೈತಿ. ಈ ಟೈಪ್ ಮಾಡಿರಿ. ಇವರ ನೋಡ್ರಿ, ಇವರ ನಮ್ಮ ಫ್ರೆಂಡ್. ಇವರು ಈಗ ನಮಗೆ ಭಾಳ ದಿವ್ಸದ ಫ್ರೆಂಡ್ ಇವ್ರಿ. ಎಲ್ಲ ನಾವು ಕೇಬಲ್ ಆಪ್ರೇಟರ್ ತಂಚಿಂದ ಈಗ ಮೊದಲು ಮಾಡ್ಕೊತ ಬಂದಿದ್ದೀವಿ ರೀ. ಈಗ ಅವರು ಹೊಸದಾಗಿ ಏನಂತ ಈಗ ನಾವು ಕೃಷಿ ಮಾಡ್ಬೇಕಂತಂದ ಅವರು ಯೋಚನೆ ಮಾಡ್ಕೊಂಡಾರೆ. ಹಿಂಗಾಗಿ ಏನಂತ ಅವ್ರು ಯಾವ ರೀತಿ ಮಾಡ್ತಾರೋ ಏನಿಲ್ಲ ಒಂದು ಅವ್ರ ಬಾಯಿಲೂ ಸ್ವಲ್ಪ ಕೇಳೋನು. ಅವ್ರ ಹೆಸರು ಎಲ್ಲ ಕೇಳ್ಕೊಂಡು ಬಂದು ಬರ್ರಿ. ನಮಸ್ಕಾರ. ನಮ್ಮ ಹೆಸರು ಪರಿಚಯ ನಮ್ಮ ರೈತರಿಗೆ ಹನಗಂಡಿ ಚಿಂಬುಡ್ ಜಮೀನು ಐತ್ರಿ ನಮ್ದು. ನಮ್ಮ ಸಾಲ ಎಷ್ಟು ಗುಂಬ್ ಬೆಳಬೇಕು ನಮ್ಮ ಆಯ್ತಾ ಇರ್ರಿ. ಕಬ್ಬು ಈಗ ಹಚ್ಚಾಕಿದ್ರಿ, ನಾಟಿಗೆ ಮಾಡಿದ್ರಿ. ಅದಕ್ಕೆ ನಾವು ಸರ್ ಕೇಳಾಕಿದ್ರಿ, ಸಲಹೆ ಕೇಳಾಕಿದ್ರಿ. ಎಷ್ಟು ಗುಂಬ್ ಮಾಡ್ಬೇಕ್ರಿ ಸರ್?
ಈಗ ಅಂತೂ ನಾವೀಗ ಒಂದು ವರ್ಷದ ಬೆಳೆ ಯಾರು ಮಾಡ್ತಿರ್ತಾರಲ್ಲ ಈಗ ಅವಾಗ ಏನೈತಿ ನಾವು 4 ಹಿಂಗೆ ಲೆಕ್ಕಾಚಾರಲಿ ಇರ್ತೈತಿ. ಗುಮ್ ಏನೈತಿ 60 ರಿಂದ 90 ಇಂಚ್ ಸೆಂಟಿಮೀಟರ್ ಇರ್ತಾರಲ್ಲ ರೀ, ಅಷ್ಟ ಆಗ್ಬೇಕ್ರಿ. ಅದ ಅಂದ್ರೆ ಎಷ್ಟು ನಾವು ಗುಮ್ ಸಾಲು ಬಿಡ್ತಿರ್ತೀವಲ್ಲ ಅಷ್ಟು ಬೇರೆ ಏನೈತಿ ರೌಂಡ್ ಶೇಪ್ನ್ಯಾಗ, ಅಂದ್ರೆ ಒಂದು ಪೂರ್ಣ ಚಂದ್ರಮ ಆಕಾರದಾಗ ಐತಿ ಅವು ಬೇರೆ ಬೆಳಿತಾವು. ಹಿಂಗಾಗಿ ಕಬ್ಬಿನ ಗ್ರೋತು ಹೆಚ್ಚಾಗ್ತೈತಿ ಮತ್ತು ಗಣಿಕೆನೂ ಉದ್ದಾಗ್ತಾವ್ರಿ ಅದರಿಂದ. ಮತ್ತು ನಾವು ಸಾಲಿನ ಅಂತರ ಕಮ್ಮಿ ಮಾಡಿದ್ರೆ ಏನಾಗ್ತೈತಿ ರೀ, ಗೊಣ್ಣಿ ಹುಳಗಳು ತಿನ್ನಾಕು ನೀವು ಅನುಕೂಲ ಮಾಡಿ ಕೊಟ್ಟಂಗೆ ಆಕೈತಿ. ಮತ್ತು ಬೇರೆ ಏನೈತಿ ಅರ್ಧ ಚಂದ್ರಮ್ ಶೇಪ್ನಾಗ ಬೆಳ್ಯಾಕತ್ತಾವ್ರಿ ಅವು. ಅರ್ಧ ಚಂದ್ರಮ್ ಅಂದ್ರೆ ಅವು ಗಣಿಕೆ ಕಿರಿ ಅದು ಅಂದಂಗೆ ರೀ. ಹೀಗಾಗಿ ಏನೈತಿಲ್ಲ ಅದು ಒಂದಕ್ಕೊಂದು 108 ಸಮಸ್ಯೆ ಆಕತ್ತಾವು. ನಿಮ್ಗೆ ಕುಳಿ ಒಳಗೂ ಸಮಸ್ಯೆ ಆಗು ಮತ್ತು ಇದು ನೀರಿನ ಕೊರತೆನೂ ಆಗ್ತೈತಿ ರೀ. ಅದಕ್ಕೆ ಅಂದ್ರೆ ಮ್ಯಾಲಿನ ಮೇಲನ್ನು ಬೇರದು ಬೇಸಿಗೆ ಟೈಮ್ದಾಗ ಸಮಸ್ಯೆ ಹಾಕೊಂಡ್ಬಿಡ್ತೈತಿ ಅದ. ನೀರು ಕಮ್ಮಿ ಇದ್ದಾಗ ಸರ್, ಹಾಂ ರೀ, ನೀರು ಕಮ್ಮಿ ಇದ್ರೂ ಗುಮ್ಮ ಸಾಲಿದ್ದು ಇದೆಲ್ಲ ಮತ್ತೊಂದು 4 ದಿನ ಹೆಚ್ಚು ನಡಿತೈತಿ. ಹಾಂ ರೀ, ಹಿಂಗಾಗಿ ಇರ್ತಲೇ ಈಗ ನಾ ಏನೈತಿ ಅದನ್ನ ಈಗ ನೀವು ಏನು ಕರೆದಪ್ಲೆ ನಾವು ಅದನ್ನ ಹೇಳೇನ್ರಿ. ಮೊದಲ ಪ್ರತಿ ಗುಮ್ಮ ಸಾಲು ಬಿಡ್ರತ್ತಂದು ಹೇಳೇನ್ರಿ. ಏನೈತಿ ನೋಡ್ರಿ ಮತ್ತೆ ಏನೇನು ಹೆಂಗೆ ಅದು ಮಾಡ್ತಾರೆ ಎಲ್ಲ ನೋಡ್ಕೊಂಡ್ರಿ. ಕಬ್ಬ ಏನೈತಿಲ್ಲ ಈಗ ನೀವು ಸಸಿನ ನಾಟಿ ಮಾಡ್ರಿ. ಸಸಿ ಏನೈತಿ ನಿಮ್ಗೆ 4.25 ಅಂದ್ರೆ ನೀವು 2 ಫುಟ್ಟಿಗೆ ಒಂದೊಂದು ಅವು ತಳಿ ಮೇಲೆ ಡಿಪೆಂಡ್ ಆಗ್ತೈತಿ ರೀ. 2 ಫುಟ್ಟಿಗೆ ಒಂದು ನೀವು ನಾಟಿ ಮಾಡಿರಲು ನಿಮ್ಗೆ ಏನೈತಿ ಒಂದೊಂದು ಸಸಿ ಒಳಗೆ ಏನೈತಿ ನಿಮ್ಗೆ 7-8 ಮರಿಗಳು ಬಂದೋದು ಏನೈತಿ ನಿಮ್ಗೆ ಸಫಿಷಿಯಂಟ್ ಆಗ್ತೈತಿ. ಮತ್ತು ಯಾಕೆ ಸಸಿ ನಾಟಿ ಮಾಡೋದಂದ್ರೆ ರೀ ಕರೆಕ್ಟ್ ಸಂಖ್ಯಾಶಾಸ್ತ್ರ ಮೇಂಟೈನ್ ಮಾಡೋಕ್ಕಾಗ್ತೈತಿ. ಮತ್ತು ಇನ್ನೊಂದು ಹೆಂಗೆ ಆಗ್ತೈತಿ ಅಂದ್ರೆ ರೀ ಆ ಭೂಮಿ ಒಳಗೆ ಅವು ಅವು ಒಂದಕ್ಕೊಂದು ಕಾಂಪಿಟೇಷನ್ ಮಾಡೋಂಗಿಲ್ಲ, ಎಲ್ಲಕ್ಕೂ ಪೇಸ್ ಸಿಗ್ತೈತಿ. ಅವು ಏನು ಅಂತಾರಲ್ಲ, ನನ್ನ ಜಾಗದಾಗ ನೀ ಬರಬೇಡ, ನಿನ್ನ ಜಾಗದಾಗ ಹಿಂಗೇನೈತಿ ಒಂದಕ್ಕೊಂದು ಐತಿ ತಮ್ಮ ಜಾಗದಾಗ ಅವು ಕುಂಡಿರ್ತಾವು. ಮತ್ತು ನೀವು ಕಬ್ಬ ನಾಟಿ ಮಾಡಕ್ಕೆ ಹೋದಲ್ಲ ಏನಾಗೈತಿ ನನಗೆ ಆಹಾರ ಕತ್ತಂದು ಬಡ್ದಾಡಕತ್ತಾರ ಅವು. ಹಾಂ, ಹಿಂಗಾಗಿ ಏನೈತಿ ಇಳುವರಿ ಒಳಗೆ ಹೊಡೆದು ಬರ್ತೈತಿ. ಆ ಟೈಪ್ ಮಾಡಿದಾಡ್ದಕ್ಕಿಂದ ಅದಕ್ಕೆ ನಾನು ನಿಮ್ಗೆ ಈ ಸಸಿ ನಾಟಿ ಮಾಡಿರ್ತಂದು ಹೇಳಿ ನೀವು ನಾ ಅಂದಂಗೆ ನೀವು ಅದಕ್ಕೆ ಒಂದಕ್ಕಿಂದ ಮೊನ್ನೆ ಕೊಟ್ಟೇರಿ ನೋಡ್ರಿ. ಈಗ ನಾನು ನಿಮ್ಗೆ ಏನೈತಿ ಇದಕ್ಕೆ ಮಿನಿಮಮ್ ಈಗ ನೀವು ಒಂದು ಲಾಸ್ಟ್ ಫ್ಯಾಕ್ಟ್ರಿ ಕರ್ಸ್ತಂತಂದ್ರೂ ನಿಮ್ಗೊಂದು 50 ಟನ್ ಅಂತರೂ ಆರಾಮ್ಸ್ರಿ ಕೊಡ್ಸಕ ವಿಚಾರ ಮಾಡಕತ್ತೇನಿ ರೀ. ಮಾಡೋಣ್ರಿ ಅಷ್ಟು ಮಾಡೋಣ್ರಿ. ನೆಕ್ಸ್ಟ್ ಏನೈತಿ ಹಂತವಾಗಿ ಏನೈತಿ ಚೇಂಜ್ ಹಾಕೋತ ಏನೈತಿ 2 ಸಾಲಿ ಕಬ್ಬ ಮಾಡೋದಾಗಲಿ ಹಿಂಗೆ ಮಾಡಿ ಎಕರೆ 100 ಟನ್ ಟಾರ್ಗೆಟ್ ಇದನ್ನ ಮಾಡೋಣ್ರಿ. ಇದು ಮೊದಲೇ ಫಸ್ಟ್ ಟೈಮ್ ನೀವು ಮಾಡಕತ್ತೀರಿ, ಶುರು ಆಗಿಲ್ರಿ ಇದು. ಅಂದ್ರೆ ಪ್ರತಿ ಹಂತ ವರ್ಷ ಏನೈತಿ 10 ಟನ್ ಹೆಚ್ಚಿಗೆ ಮಾಡ್ಕೊತ ಹೋದ್ರಲು ನಿಮ್ಗೆ ಏನೈತಿ ಕೃಷಿ ಮಾಡಕ್ಕಾಗ್ರಿ ಈಜಿ ಹಾಕೋತ ಹೋಗ್ತೈತಿ. ಇವ್ರು ಯಾರು ಇವರೇ ಮೇಂಟೈನ್ ಮಾಡ್ತಾರೆ. ಅವ್ರು ಹೆಂಗ್ ಗುಮ್ಮ ಸಾಲ್ ತೆಗೆದು ನಮ್ಮ ಮೈತಾ ಎಲ್ಲ ಕರ್ಕೊಂಬರ್ತಾರ ಅಂತ ಕರ್ಕೊಂಬೋದ್ರಿ. ಅದಕ್ಕೆ ನೀವು ಬಂದ್ರಿ, ಅದಕ್ಕೆ ಏನ್ ಹೇಳ್ತೀರಿ ಮೈತಾ ಹೇಳ್ರಿ ನಮ್ಗೆ. ಅದ್ರ ಈಗ ಮೊದಲ ಎಕರೆಕ ಎಷ್ಟು ಯಾವಾಗ ಕಬ್ಬ ಹಾಕ್ತಿದ್ರಿ, ಎಷ್ಟು ಎಕರೆಕ್ಕೆ ಎಷ್ಟು ಬೀಳ್ತಿತ್ತು ನಿಮ್ಗೆ ಟನ್ನೇಜ್ ರೀ? ಅದು 2 ಟನ್ಯಾಗ್ರಿ 100, 105, 100 ಈಗೆಲ್ಲ ಜಮೀನಾಗಿರೋದು 2 ಎಕರೆದಾಗ ರೀ. ಅಂದ್ರೆ ಹೆಚ್ಚು ಕಡಿಮೆ ಒಂದು ವರ್ಷದ ಬೆಳೆ ಅಂದ್ರೆ 50 ಒಳಗ ಇದ್ದಾರೆ. ಹಾಂ, ಈ ಸರಿ ಏನೈತಿ ನೀವು ಹೆಂಗಾರೆ ಮಾಡಿ ಹೆಚ್ಚಿಗೆ ಮಾಡ್ಕೋಬೇಕತ್ತ ಮಾಡಕತ್ತೀರಿ. ಮಾಡೋಣ ಅಂದ್ರೆ ಏನೊಂದು ಹೆಂಗೈತಿ ಅಂದ್ರೆ ರೀ ಪ್ರತಿ ಅಂದ್ರೆ ಅದ ಕಬ್ಬ ಹಚ್ಕಿಸಿಂದ ಎತ್ತರ ಹೆಂಗ ಅನಾವಶ್ಯಕ ಹಂಗಿದ ಮಾಡಕ್ ಬರಂಗಿಲ್ಲ ರೀ. ಪ್ರತಿ ಹಂತನ್ಯಾಗ ಸಣ್ಣ ಇದ್ದಾಗ ಯಾವಾಗಲೂ ಹೇಳಿಂದ ಸಣ್ಣ ಖುಷಿನ ಹೆಂಗೆ ನೋಡ್ತಾರಲ್ಲ ಆ ಟೈಪ್ ನಾವು ಮಾಡ್ಕೊತ ಹೋಗ್ಬೇಕು. ಅವಾಗ ಎಲ್ಲಿ ಏನು ಕುಂದು ಕೊರತೆ ಆಗಲ್ಲ ಐತಿ ಏನಿಲ್ಲ ಎಲ್ಲ ಚಿತ್ತಿರ್ಬೇಕು ನಮ್ದು. ಯಾವಾಗ ನಿಮಗೆ ಗ್ರ್ಯಾಂಡ್ ಗ್ರೋತ್ ಆತಿಸಿಂದ 120 ದಿವಸದ ಏನು ಬರ್ತೈತಿ ಅವಾಗ ಏನೈತಿ ಒಂದು ಸ್ವಲ್ಪ ನಿಮ್ಗೆ ಹೆಚ್ಚು ಕಡಿಮೆ ಮಾಡಿ ನಡೀತಿ. ಅಂದ್ರೆ ಅವು ಬೇರ್ಗಳು ಹುಡುಕಾಡ್ಕೊಂಡು ಕಿಸಿಂದ ಏನೈತಿ ಆಹಾರ ತಿನ್ನಕ್ಕೆ ಅವಕ್ಕೆ ಅನುಕೂಲ ಇರ್ತೈತಿ. ಅವಾಗ ಅಂದ್ರೆ ದೊಡ್ಡವಾಗಿರ್ತಾವು. ಸಣ್ಣ ಇದ್ದಾಗ ಏನೈತಿ ಜಾಸ್ತಿ ನೀವು ಕಾಳಜಿ ಮಾಡ್ಬೇಕು. ಸಣ್ಣ ಹುಡುಗರಿಗೆ ಹೆಂಗೆ ತುತ್ತ ಮಾಡಿ ಹೆಂಗೆ ತಿನ್ನಿಸ್ತಾರಲ್ಲ ಆ ರೀತಿ ಏನೈತಿ ಸಣ್ಣ ಇದ್ದಾಗ ಭಾಳ ಕಾಳಜಿ ಬೇಕು. ಹೆಚ್ಚಾಗಿ ಜಾಸ್ತಿ ನೈಟ್ರೋಜನ್ ಕೊರತೆ ಭಾಳ ಬೋತಿರ್ತೈತಿ, ಮೈಕ್ರೋನ್ಯೂಟ್ರಿಯೆಂಟ್ ಕೊರತೆ ಬೋತಿರ್ತೈತಿ. ಮತ್ತು ಇನ್ನೊಂದು ಏನೈತಿ ಗೊಬ್ಬರದ ಆದ್ರೂ ನೀವು ತಳದಾಗ ಅಂದ್ರೆ ಬರೀ ಹೆಂಗೆ ತರಾತರಿ ಮೇಲೆ ಬರೀ ಕಬ್ಬ ಹಾಕಕ್ಕೆ ಹೋಗ್ಬೇಡ್ರಿ. ಕಂಪಲ್ಸರಿ ಏನೈತಿಲ್ಲ ತಳದಾಗ ಏನು ಹಾಕ್ಬೇಕ್ರಿ NPK ಗೊಬ್ಬರಗಳು ರೀ ತಳದಾಗ ಕಂಪಲ್ಸರಿ ಹಾಕ್ರಿ ಮೊದಲ್ರಿ. ಅರ್ಧ ಮರ್ದಿ ಒಂದು ತುತ್ತಿ ಐತಿ ಒಂದು ಸೊಯ್ ಐತಿ ಅಂತ ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ. ಸಮತೋಲನ ಆಹಾರ ಕೊಡ್ರಿ. ನಾ ಎಲ್ಲ ನಿಮ್ಗೆ ಹೇಳ್ಕೊತ ಹೋಗ್ತಾನೆ. ಆ ಪ್ರಕಾರ ಮಾಡ್ರಿ. ನಿಮ್ಮದು ನೆಕ್ಸ್ಟ್ ಫ್ಯಾಕ್ಟ್ರಿ ಕಬ್ಬು ಹೋಗೋತ್ನಾಗ ನಾನು ಮಾತು ನಿಮ್ಗೆ ಕೇಳಕ್ಕೆ ಬರ್ತಾನು. ಕಂಪಲ್ಸರಿ ನಿಮ್ಗೆ ಏನೈತಿ ಮೊದ್ಲಿಕ್ಕಿಂತ 10 ಟನ್ ರೀ ನಾನು ನಿಮ್ಗೆ ಹೆಚ್ಚು ಮಾಡಿ ಕೊಡತ್ತಾನು. ಈ ಟೈಪ್ ಮಾಡ್ರಿ ನೀವು ನಾ ಹೇಳಿದ್ರಿ. ನಮಸ್ಕಾರ. ಮತ್ತೆ ಬರೋಣ.